ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಯಾರಾದರೂ ಬೆಳಗ್ಗೆ 5:30ಗೆ ಎದ್ದಿದ್ರಾ? ಹೌದಾ? ನಿನ್ನೆ ಸಂಜೆ ಮೋಡ ಇತ್ತು, ಮಳೆ ಬಂತು, ಹಂಗಾಗಿ 7 ಗಂಟೆವರೆಗೂ ನಮ್ಗೆ ನೋಡೋಕ್ಕಾಗಲಿಲ್ಲ ಅಲ್ವಾ? ಇವತ್ತು ನೋಡೋಣ. ಇವತ್ತು ಮೋಡ ಇಲ್ಲದೆ ಇದ್ದರೆ ಸೂರ್ಯಾಸ್ತ ಎಷ್ಟೊತ್ತಿಗಾಗುತ್ತೆ ಗಮನಿಸ್ತೀರಾ? ಓಕೆ. ಟುಡೇ ಇಸ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್. ಗೊತ್ತಲ್ವಾ? ಇವತ್ತು ಈ ವರ್ಷದ ತುಂಬ ಹೊತ್ತು ಸೂರ್ಯ ಇರುವಂಥ ದಿನ. Now, reverse direction. Anti-clockwise. 1, 2, 3, 4. Down. Up. Up. Dig out and look down. Down. Up. Down. Up. ಅಪ್ ಮಾಡಿದಾಗ ಬ್ರೀತ್ ಮಾಡ್ಕೋಬೇಕು, ಡೌನ್ ಮಾಡಿದಾಗ ಬ್ರೀತ್ ಔಟ್ ಮಾಡಬೇಕು. Down. Go. Breathe up. Look up. And breathe in. Down. Breathe out. Hold up. ಒನ್ Elbow ಇಂದ 0 ಮಾಡಿ. ಆದಷ್ಟು ಮುಂದೆ ಸಾಕಿಸ್ತೀವಿ. ನಿಧಾನವಾಗಿ ಮಾಡಿ. 1, 2, 3, 4 and 5. Now reverse direction. 1, 2, 3, 4 and 5. ಈಗ ನಮ್ಮ ಸ್ವಂತಕ್ಕೆ ಇಟ್ಕೊಂಡು ಉಲ್ಟಾ ನೋಡಿ. ರಿವರ್ಸ್ ಮಾಡಿ. Breathe in and breathe out slowly. ನೀವು ರಸ್ತೆ ನೋಡ್ತಾ ಇಲ್ಲ. Back to normal position. Now, once more. Back to normal position. Yes, the other side.
ಅಲ್ಲಿಂದ ಮುದ್ದೆ ತಗೊಂಡು ಗಾಳಿ Yes. Relax. Now when we jump a little bit, all our body will wake up. Okay? Yes. 1, 2, 3, 4, 5, 6, 7, 8, 9, and 10. Okay. Did you guys try that? Okay, good. ಓಕೆ ಮೊದಲು ನಾವು ನಿಂತ್ಕೊಂಡು ಮಾಡೋಂಥ ಆಸನಗಳು ಮೊದಲೇದು ಯಾವ್ದು ಮಾಡಿದ್ದೀವಿ ನಿನ್ನೆ ನೆನ್ಸಿದೀವಿ ಯಾಕಂದ್ರೆ ಎಸ್ ವೆರಿ ಗುಡ್ ಏನು ಆಸನ ಅದು ತಾಡಾಸನ ಓಕೆ ಕಮ್ ಲೆಟ್ ಅಸ್ ಡು slowly take your hands up, lock it, throw it to the sky and lift your heels up slowly. ನಿಧಾನವಾಗಿ ಮೇಲೆ ಹೋಗಿ ನೇರವಾಗಿ ನೋಡ್ತಾ ಇರಬೇಕು, ನಿಧಾನವಾಗಿ ಉಸಿರಾಡಬೇಕು. ರಿಲ್ಯಾಕ್ಸ್ ಆ್ಯಂಡ್ ಬ್ರೀತ್. ಆದಷ್ಟು ಮುಂದೆ ಹಿಂದೆ ಹೋಗೋದು ಮಾಡಬಾರ್ದು. ತುಂಬ ಮೇಲೆ ಎತ್ತಕ್ಕೆ ಹೋಗ್ಬೇಡಿ, ಆಗದೆ ಇರೋದು ಎಷ್ಟಾಗುತ್ತೋ ಅಷ್ಟೇ. ಹ್ಯಾಂಡ್ಸ್ ಸ್ಟ್ರೈಟ್ ಇರಬೇಕು, ಎಸ್ ಮೇಲೆ ನೋಡ್ತಾ ಇರಬೇಕು, ಡೌನ್ ನೋಡಬಾರ್ದು. Yes, bring your heels down, bring your hands down to your side. ಏನು ಆಸನ ಇದು ನಾವು ಮಾಡಿದ್ದು? ಇನ್ನೊಮ್ಮೆ ಮಾಡೋಣವಾ? Yes. Bring your hands up slowly, lock them, make them see the sky and slowly lift your heels up. ನೇರವಾಗಿ ನೋಡ್ತಾ ಇರಬೇಕು, ಅವಾಗ ಬ್ಯಾಲೆನ್ಸ್ ಇರುತ್ತೆ. ನೀವು ಕಾಲನ್ನು ನೋಡ್ತಾ ಇದ್ರೆ ಮುಂದೆಯಿಂದ ಹೊರಟೋಗ್ತೀರಾ. ನೇರವಾಗಿ ನೋಡ್ತಾ ಇರಿ, ನಿಧಾನವಾಗಿ ಉಸಿರಾಡಬೇಕು. ಅಲ್ಲಿ ಇಕ್ಕಂಗಿಲ್ಲ, ಇದ್ರ ಮೇಲಿಕ್ಕೆ ಕಾಲಿಲ್ಲ. ಯಾವತ್ತೂ ಅವಾಗ ಇಕ್ಕಿದ್ರೆ ಬ್ಯಾಲೆನ್ಸ್ ಇರುತ್ತೆ. ಇಲ್ಲಿ ಇಕ್ಕಂಗಿಲ್ಲ, ಇಲ್ಲಿ ಇಕ್ಕರೆ ಕರೆಕ್ಟಾಗಿ ಇಲ್ಲಿ ಇಕ್ಕಿದ್ರೆ ಕಾಲನ್ನ ಬ್ಯಾಲೆನ್ಸ್ ಇರುತ್ತೆ. ಇದ್ರ ಮೇಲೆ ಇಷ್ಟು ಬ್ಯಾಲೆನ್ಸ್ ಆಯ್ತು. ಇತ್ತು ಸಿಗತ್ತೆ, ಇತ್ತು ಎತ್ತು ಮೇಲೆ ನಿನಗಾಗಲ್ಲ ಬಿಡು. ಹಿಡ್ಕೋ, ಬ್ಯಾಲೆನ್ಸ್ ಇರುತ್ತೆ. ಕಂಬ ಹಿಡ್ಕೊಂಡ್ರೆ
ವಾಪಸ್ ಬರ್ತಾ ಕೂಡ ಕೈ ಬಿಟ್ಟು ಆಮೇಲೆ ಕಾಲು ಬಿಡಬೇಕು. ಇನ್ನ ನೀವು ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಹೆಚ್ಚಾಗುತ್ತೆ. ನೀವೇನು ಓದಿದ್ರು ಬಂದ್ಬಿಡ್ತೀರ. ತುಂಬ ಒಳ್ಳೆ ಯೋಗಾಸನ. ಇನ್ನೂ ಅಭ್ಯಾಸ ಮಾಡ್ತೀರಾ? ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಿ. ಎಸ್, ಹೌದಾ? ಅದರಲ್ಲೇ ಮಾಡಿ. ಮಾಡಿ ಆ ಕಡೆ ನೀವು ಪಕ್ಕದವ್ರನ್ನ ಸಪೋರ್ಟ್ ನೀವು ಕಾಲನ್ನ ಫೋರ್ಸಬಲಿ ಕೈಯಿಂದ ಇಟ್ಕೊಳ್ತೀರಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಬೇಡಿ. ಈಸಿಯಾಗಿ ಕಾಲನ್ನ ತಂದು ಇಟ್ಕೋಬೇಕು. ನಿಮ್ಗೆ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ನೀವು ಹಿಂಗೆ ಫೋರ್ಸ್ ಮಾಡಿ ಇಟ್ಕೊಳ್ತೀರಾ, ಬಟ್ ನೀವು ಹಾಗೆ ಇಟ್ಕೋಬೇಕು. ಹೀಗೆ ನೋಡಿ, ಹಾಗೆ ತಂದು ಹೀಗೆ ಇಟ್ಕೋಬೇಕು. ಇದು ಸಿಗುತ್ತೆ ನಿಮಗೆ ಸಪೋರ್ಟಿಗೆ. ನೀಸ್ ಚೆನ್ನಾಗಿ ಮಾಡ್ತಾರೆ ಮೇಡಮ್. ನಂದು ಕಷ್ಟ ಹಂಗೆ ಅದು ಇದುಗಳ ಸ್ಲಿಪ್ ಆಗುತ್ತೆ. ಅಂದರೆ ಏನು ಗೊತ್ತಾ ಸರ್, ಅದನ್ನ ಕರೆಕ್ಟಾಗಿ ಈಸಿಗೆ ಸಪೋರ್ಟ್ ತೊಗೋಬೇಕು. ಈಸಿಗೆ ಸಪೋರ್ಟ್ ತೊಗೊಳ್ಳಿ, ಯಾವಾಗ ಬೀಳಲ್ಲ. ಮೊದಲು ಬರೀ ಇದನ್ನೇ ಅಭ್ಯಾಸ ಮಾಡಿ ಆಯ್ತಾ? ಒನ್ ಡೇ ಮಾಡಿದ ತಕ್ಷಣ ಯಾವುದೂ ಬರಲ್ಲ. ಹಾಂ, ಇಫ್ ಯು ಆರ್ ಡೂಯಿಂಗ್ ಡೈಲಿ ಮೀನ್ಸ್ ಇಟ್ ವಿಲ್ ಕಮ್. ಓಕೆ, ಮೇಕ್ ಪ್ರಾಕ್ಟೀಸ್. ವೃಕ್ಷಾಸನ ಆಯಿತು. ಮುಂದಿದ್ದು ಪಾದಹಸ್ತಾಸನ. ಪಾದ ಅಂದ್ರೇನು? ಹಸ್ತ ಅಂದ್ರೇನು? ಪಾದ ಅಂದ್ರೆ ಕಾಲಂತೆ, ಲೆಗ್ ಅಂದ್ರೇನು? ಕೈನ ಕಾಲಿಗೆ ಫಸ್ಟ್ ಮತ್ತು ಏನು ತಗೊಂಡೋಗಿ ಕೂತು ಒಳಗೆ ತಗೊಂಡು slowly breathe out and bend down. ಮಂಡಿ ನೇರವಾಗಿರ್ಬೇಕು. ಮಂಡಿ ಬಗ್ಗಿಸ್ಬಿಟ್ಟು ಹಿಂಗೆ ಮುಟ್ಸೋದಲ್ಲ, ಮಂಡಿ ನೇರವಾಗಿರ್ಬೇಕು. ಎಷ್ಟಾಗುತ್ತೋ ಅಷ್ಟು ಕೇಳಬಹುದು. ಡೋಂಟ್ ಬೆಂಡ್ ಯುವರ್ ನೀಸ್ ಬೆಂಡ್ ಮಾಡಬಾರ್ದು. ಲೆಗ್ಸ್ ಸ್ಟ್ರೈಟ್ ಅಲ್ಲಿ ಇರಬೇಕು. ಓ, ಅವಳೇ ಯಾರು ಕುತ್ಕೋಬಿಟ್ಟಿದಾರಲ್ಲ, ತನಿಷ್ಕಾ. ವಿಶ್ವಾಸ ಏನು ಮಾಡ್ತಾ ಇಲ್ಲ? ಭುವನ್, ಮಂಡಿ ಬಗ್ಗಿಸ್ಬಾರ್ದು. ಭುವನ್, ಮಂಡಿ ಬಗ್ಗಿಸ್ಬಾರ್ದು. ಮಂಡಿ ಬಗ್ಗಿಸ್ಬಾರ್ದು. ಇದು ನೀಸನ್ನ ಈಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ನೋಡಿ, ನಿಮಗೆ ಫಸ್ಟ್ ಟೈಮ್ ಅಂದರೆ ನೀವು ಊಟನ ಟಚ್ ಮಾಡೋಕ್ಕಾಗಿಲ್ಲ ಅಂತ ಪರವಾಗಿಲ್ಲ. ನೀಸ್ ಬೆಂಡ್ ಮಾಡಬೇಡಿ. ಜಸ್ಟ್ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟೇ ಓಕೆ, ಇಲ್ಲ ಇಷ್ಟ ಆದರೆ ಓಕೆ. ಅದನ್ನು ನೀಸ್ ಬೆಂಡ್ ಮಾಡಬಾರ್ದು. ಅಜ್ಜಿ ಹೇಳಿ, ಅಜ್ಜಿ ಹೇಳಿ, ಯಾವುದು ಹೇಳಿ? ಹಾಂ, ಗಾಡಿ Go back.
ಅಷ್ಟೇ ದಿನ ಒಂದೇ ಸರಿ ಬರಲ್ಲ. ದಿನ ಅಭ್ಯಾಸ ಮಾಡ್ತಾ ಇದ್ರೆ ನೀವು ಒಂದು 2 ವಾರದಲ್ಲಿ ಆರಾಮಾಗಿ ಕಾಲು ಮುಟ್ಟಿಸ್ತೀರ. ಕಾಲು ಕೆಳಗಡೆನೆ ಹಾಕ್ಕೊತಾರೆ ಡೈಲಿ, ಅಷ್ಟು ಆರಾಮಾಗಿ ಬಂದ್ಬಿಡುತ್ತೆ. ಹೌದು, ಇದು ಆರಾಮಾಗಿ ಬಂದ್ಬಿಡುತ್ತೆ. 2 ದಿವಸ ಅಭ್ಯಾಸ ಮಾಡಿದ್ರೆ ಬರ್ತೀವಿ. ನಮ್ಗಾಗಲ್ಲ, ಒಂದು ವಾರಗಟ್ಟಲೆ ಮಾಡ್ತೀವಿ. ಎಸ್, 2 ದಿನ ವೃಕ್ಷಾಸನ ಮತ್ತು ಪಾದಾಷ್ಟಾಸನ ಇದನ್ನ ಅಭ್ಯಾಸ ಮಾಡಬೇಕಾಯ್ತಾ? ಚಕ್ರಾಸನ ಹೇಗಿದೆ? ಹಾಂ, ಎಸ್ ಎಸ್, ಎಸ್. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಈಗ ಗಮನ ಎಲ್ಲಿದೆ? ನಿಧಾನವಾಗಿ ಉಸಿರು ತಗೊಳ್ತಾ ಬಾಯಿ ಬಿಡಬಾರ್ದು, ಮೂಗಲ್ಲೇ ಉಸಿರಾಡಬೇಕು. ಬಾಯಿ ಬಿಟ್ಟು ಬಾಯಲ್ಲಿ ಉಸಿರಾಡಬಾರ್ದು. ಸಾಧ್ಯವಾದಷ್ಟು ನಿಧಾನವಾಗಿ ಉಸಿರಾಡಬೇಕು. ಯಾರಾದ್ರು ನಗೋದು ಮಾತ್ರ ಏನು ಪ್ರಯೋಜನ? ಮಾಡೋದು ವೇಸ್ಟು. ಸೀರಿಯಸ್ ಆಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆದಷ್ಟು ಹೊಟ್ಟೆ ಮುಂದಕ್ಕೆ ತಗೊಂಡೋಗ್ಬಾರ್ದು, ಹೊಟ್ಟೆ ಬೆನ್ನಾಗಿ ಮುಂದಕ್ಕೆ ಹಾಕಬಾರ್ದು, ನೇರವಾಗಿ ನಿಂತಿರ್ಬೇಕು. ಸಾಧ್ಯವಾದಷ್ಟು ಹಿಂದೆ ಬೆಂಡ್ ಆಗಿರ್ಬೇಕು. ಬರೀ ಕತ್ತು ಬೆಂಡ್ ಆಗೋದಲ್ಲ, ಬೆನ್ನು ಕೂಡ ಹಿಂದೆ ಹೋಗಿರ್ಬೇಕು. ಹಿಂದೆ ತಗೊಂಡೋಗ್ಬೇಕು. ಮೇಲೆ ಹಾಂ, ಚೂರು ಹಿಂಗೆ ಅಭ್ಯಾಸ. ನೀನ್ ಯಾಕೆ ಮಾಡ್ತಾಯಿಲ್ಲ? ಮುಂದೆ ಬರಬಾರ್ದು, ಇದು ಮುಂದೆ ಬರಬಾರ್ದು. ಸ್ಟ್ರೈಟ್ ಇರಬೇಕು, ಇದು ಬೆಂಡ್ ಆಗಬೇಕು. ಏನು ಮಾಡ್ತಾ ಇದೆಯಾ? One. Do it, man. ಈಗ ನಿಂತ್ಕೊ. ಬೆನ್ನು ಬಗ್ಗಿಸ್ತಾ ಇಲ್ಲ, ದೇವರಾಜ್. ಬಿದ್ದುಬಿಡ್ತೀಯ? Yes, apply slowly.
ಇರಬೇಕು, ಅಡ್ಡ ಮಾಡಬೇಕು, ಉದ್ದ ಇರಬೇಕು, ತೆಗೆದಿಂದ ನೋಡ್ತಾ ಇರಬೇಕು. ನೋಡ್ತಾ ಇರಬೇಕು. ನಿಮಗೆ ಯಾವಾಗ ಸ್ಟ್ರೆಸ್ ಆಗ್ತಿತ್ತು ಗೊತ್ತಾ, ಆ ಸೈಡ್ ಟರ್ನ್ ಮಾಡಿದ್ರೆ ಇಷ್ಟು ಫ್ಲಾಟಲ್ಲಿ ಕವರ್ ಮಾಡ್ಕೊಂಡು ಕೈ ನೋಡಬೇಕು. ಮಂಡಿ ಬಗ್ಗಿಸ್ತಾ ಮಾಡಿ, ಇಲ್ಲ ಮಂಡಿ ಬಗ್ಗಿಸ್ತಾ ಇರ್ಬೇಕು. ಆಗ ಆ ಲೆಗ್ಗೆ ಇಟ್ಕೋಬೇಕು. ಈಗ ಮಂಡಿ ಬಗ್ಗಿಸ್ತಾ ಕೈ ನೋಡಿದ್ರೆ ಆಪೋಸಿಟ್ ಮಾಡಿದ್ರೆ ಸರಲ್ಲ. ಒಳ್ಳೆ ಅದನ್ನು ನೆಕ್ಸ್ಟ್ ಅದ ಅವತ್ತು ಪ್ರೇರಣ ಆಯ್ತು, ಇವಾಗ ಚಾಡಿ ಹೇಳೋದು ಬೇಡ, ಕೆಲಸ ಮಾಡು. ಅವತ್ತಿನ ಇವತ್ತು ನೆನಪಾಗ್ತಿದ್ದಾರೆ. ಯೋಗ ಮಾಡೋದಿಲ್ಲ ನೆನ್ಪು. ಓಕೆ. ಈಗ ಇನ್ನೊಂದು ಕಡೆ ರಿಲ್ಯಾಕ್ಸ್ ಫಾರ್ ಫ್ಯೂ ಸೆಕೆಂಡ್ಸ್. ನೌ ಅದರ್ ಸೈಡ್. ಇನ್ನೊಂದು ಕಡೆ ಮಾಡಬೇಕು. ಆಪೋಸಿಟ್ ಕೆಳಗಡೆ ಸಾಧ್ಯವಾದಷ್ಟು ಕಾಲು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟಾಗುತ್ತೋ ಹಾಂ ಗುಡ್. ಮೇಲ್ಗಡೆ ನೋಡಿ. ಮೇಲೆ ಕೈ ನೋಡಿ. ನೀಸ್ ಬೆಂಡ್ ಆಗಬಾರ್ದು. ಮಂಡಿ ನೇರವಾಗಿರ್ಬೇಕು. ವಿಶ್ವಾಸ್ ಮಾಡು. ಮಂಡಿ ಮಂಡಿ ಬೆಂಡ್ ಮಾಡ್ತಾ ಇದ್ದೀವಿ. ಅಪಿತಾ ಮಂಡಿ ಬೆಂಡ್ ಮಾಡ್ತಾ ಇದ್ದೀರಾ? ನೀನು ಮಂಡಿ ಬೆಂಡ್ ಮಾಡ್ತಾ ಇದ್ದೀರಾ? ಇನ್ನು ಮೇಲ್ ಬರಬೇಕು. ಇಲ್ಲಿ ನೋಡು. ಎಸ್ ಹಾಗೆ. Slowly come back to position. ನಾವು ಓಕೆ. ಇಲ್ಲಿ ಚಕ್ರಾಸನ ಮಾಡಬೇಕಂದ್ರೆ ಎಲ್ಲರೂ ನೋಡೋಣ. ಕಲ್ತಿದ್ದೇನೆ, ಸರಿಯಾಗಿ ಮಾಡ್ತೀಯಾ? ನಾವು ಅರ್ಧ ಚಕ್ರಾಸನ ಮಾಡಿದ್ವಿ, ಅವಳು ಪೂರ್ತಿ ಚಕ್ರಾಸನ ಮಾಡ್ತಾಳೆ. ವೆರಿ ಗುಡ್, ವೆರಿ ಗುಡ್. ಹಾಂ, ಎಸ್, ವೆರಿ ಗುಡ್. ಏನಿದು ಅವಳು ಮಾಡ್ತಾ ಇರೋದು? ಗಟ್ಟಿಯಾಗಿ ಹೇಳಿ. ಚಕ್ರೋತ್ತರ ಇದೆ ಅಲ್ವಾ? ಈಗ ಇಲ್ಲ. ವೆರಿ ಗುಡ್. ವಾಪಸ್ ಬರಕ್ಕೆ ಬರುತ್ತಾ? ಹಂಗಲ್ಲ, ಹಿಂಗೆ ಹೋಗ್ಬೇಕು. ಇದು ಅಭ್ಯಾಸ ಇಲ್ಲದೆ ಮಾಡಕ್ಕೆ ಹೋಗ್ಬೇಡಿ. ಹ್ಞೂ, ಯಾರು ಅಸಿಸ್ಟೆನ್ಸ್ ಇದ್ದರೆ ಮಾತ್ರ ಮಾಡಬೇಕು ಆಯಿತಾ? ಬೇರೆ ಆಸನಗಳೆಲ್ಲ ಚೆನ್ನಾಗಿ ಬಂದಮೇಲೆ ಈ ಆಸನ ಪ್ರಯತ್ನ ಮಾಡಬೇಕು. ಮೊದಲೇ ಮಾಡಕ್ಕೆ ಹೋಗಿ ಅನಾಹುತ ಮಾಡ್ಕೋಬಾರ್ದು. ಬೇಡ 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 ಮಾಡಿ ಬೇಡ ಅಯ್ಯೋ ಬೇಡ ಬೇಡ ಮತ್ತೆ ಮಾಡಿ ಬೇಡ ಇಲ್ಲಿ ಪರವಾಗಿಲ್ಲ. ನಾನು ಓಡಾಡ್ತೀನಿ. ಬೇಡ ಪರವಾಗಿಲ್ಲ. ಎಲ್ಲಾದ್ರೂ
ಒಂದು ಸ್ವಲ್ಪ ಈ ಕಡೆ ತಗೊಳ್ರ ನಿಮ್ಮ ಮ್ಯಾಟು. ಹೇಯ್ ಹಂಗೆ ವಜ್ರಾಸನ ಅಂತಿದೆಯಾ? ಎಸ್. ವಜ್ರಾಸನ ಕೂತ್ಕೊಳ್ಳಿ. ಎಸ್, ರನ್ ರನ್ ರನ್. ಎಸ್, ಸಿಟ್ಟಿಂಗ್ ವಜ್ರಾಸನ. ನಿಮ್ಮ ಎರಡು ಕೈಗಳು ಕೈ ಮುಂದೆ ಈಗ ರೆಸ್ಟ್ ಮಾಡ್ಕೊಳ್ಳಿ ಅಥವಾ ಹೀಗೆ ಇಟ್ಕೊಳ್ಳಿ. ಎದೆ ನೀವು ಜಾಯಿನ್ ಮಾಡಬೇಡಿ, ಏಟೇಟ್ ಬರುತ್ತೆ. ಅದೀಗ ಅಪಾರ್ಟ್ ಆಗೇ ಇರಬೇಕು, ಜಾಯಿನ್ ಮಾಡಬಾರ್ದು. ಮಾತಲ್ಲಿ ಹಲೋ, ಅದು ಗೊತ್ತಿರಬೇಕು. ನಿಧಾನವಾಗಿ ನಿಂತು ಮಾಡಕ್ಕೆ ತಗೊಳ್ಳಿ. ರೇವತಿ ಒಂದೆರಡು ಫೋಟೋ ಅದು ಬಂದು ಇದನ್ನ ಎದುರುಗಡೆ ಇಟ್ಕೋಬೇಕು. ದೂರ ಮಾಡ್ತಾ ಇದೆಯಾ ಅಲ್ಲಿ ಮತ್ತು ನಂತರ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಬೇಕು. ಜಾಸ್ತಿ ಬೇಡ, ಎಲ್ಲ ಎಕ್ಸಸೈಸ್ ಅವು ಒಂದೊಂದು. ಎಲ್ಲ ನೇರವಾಗಿ ಇಟ್ಕೊಂಡಿರ್ಬೇಕು. ನಿಮ್ಮ ಗಮನ ಎಲ್ಲ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ಹೋಲ್ಡ್ ಯುವರ್ ಬ್ರೆತ್ ಆಸ್ ಲಾಂಗ್ ಆಸ್ ಯು ಕ್ಯಾನ್. ಸಾಧ್ಯ ಆದಷ್ಟೊಂದು ಉಸಿರನ್ನ ಎಲ್ಲ ಹಿಡಿದುಕೊಳ್ಳಿ. ನಂತರ ಪೂರ್ತಿ ಗಮನ ಉಸಿರಾಟದ ಮೇಲೆ ಇರಬೇಕು. ಕಣ್ಣು ತೆಗಿಬಾರ್ದು. ಅಕ್ಷಯ ಸರ್ ನಮಸ್ತೆ ಸರ್. ಅವರು ಇನ್ನೊಂದ್ಸರಿ ಮಾಡಿ. ಹಂಗಾಗಿ ಕೊಟ್ಟಿರಲಿಲ್ಲ, ಇವತ್ತು ಕೊಟ್ಟೋಗ್ತಿರ್ತಾರೆ. ನಿಮ್ಮ ಉಸಿರಾಟದ ಮೇಲೆ ಪೂರ್ತಿ ಗಮನ ಇಟ್ಕೊಂಡು ಮಾಡಿ. Yes. Slowly open your eyes. ಇವತ್ತು ಯಾವ ಆಸನ ಮಾಡಿದ್ದು? Yes. ಈಗ ಮುಂದಿನ ಆಸನ ಅರ್ಧ ವೃಕ್ಷಾಸನ. ಗೊತ್ತಿದೆಯಾ? ಇದನ್ನ ಮಾಡಿದ್ದಲ್ಲ. ವೃಕ್ಷಾಸನ ಅಂದ್ರೆ ಅರ್ಧ ವೃಕ್ಷಾಸನ. Down and hold your hands on your head and bend back and button forward. ಕಾಲು ಅಡ್ಡ ಇರಬಾರ್ದು, ಎರಡು ಬಿಡಿ slowly go back by breathing in. ಮಾತಾಡ್ತಾ ಇದ್ರೆ ಅಲ್ಲಿ ಯಾವಾಗಿ ಉಸಿರಾಡಿ ಖಂಡಿತ ಯಾವಾಗ ಉಸಿರಾಡಬೇಕು. ಕೈ ಮೇಲೆ ಇರಬೇಕು. One, wait. Let me start.
back. ನಿಧಾನವಾಗಿ ಹಿಂದಕ್ಕೆ. ಹೇಳ್ಬೇಕು. Yes, ಮುಂದೆ ಹೋಗ್ತಾ ಹೊರಗಡೆ ತಗೊಳ್ಬೇಕು. ಹಾಗೆ ಉಸಿರಾಡ್ಬೇಕು. Close your mouth. ಬಾಯಿಂದ ಉಸಿರಾಡಬಾರ್ದು. Your lungs will get expanded and you'll be able to breathe a lot of fresh air. So also, Mega. ಉಸಿರಾಡ್ತೀರಾ? Not like that. ಚೇತನ್, ಮುಂದೆ ನಿಂತ್ಬಿಟ್ಟಿದೆಯಲ್ಲ. ಸ್ಟಮಕ್ ಹಿಂದೆ ಮಾಡ್ಕೊಳ್ಳಿ, ಸ್ಟಮಕ್ ಮುಂದೆ ಬರಬಾರ್ದು. ಹಾಂ. ಉಸಿರು ಸ್ಟಮಕ್ ಹಿಂದೆ ಮಾಡಿಕೊಂಡು ಬೇಕಾಗಬೇಕು. ಒಳ್ಳೆ ಸುಮ್ಮನೆ ಮುಂದೆ ನಿಂತ್ಕೊಳ್ತಾ ಇದ್ದೀರಾ ನೀವು. ಎಷ್ಟು ಬಗ್ಗಿಸ್ಬೇಕು ಅಂತೀರ ಚೇತನ್? One, while you're sitting, do it. Slowly come back and relax. Nice. ನೀನ್ ಯಾಕೆ ಮಾಡ್ತಾ ಇಲ್ಲ ಮಾಡು. Knees together. ಹಾಗೆ ಇಟ್ಕೊಂಡಿರ್ಬೇಕು. ಮಂಡಿ ನೋಡಿ, ಹಗ್ಗ ಚೆನ್ನಾಗಿ ಇರ್ಬೇಕು. ಮಾಡಿದ್ದಾರೆ ಇವ್ಳಿಗೆ ಮಾಡ್ತಾಳೆ, ಇವ್ರದ್ದೇನು ಸಮಸ್ಯೆ ಇಲ್ಲ. ಮಂಡಿ ಹಿಡ್ಕೋಬೇಕು. ಬೆಂಡಾಗೋ. ಹಾ ಬೆಂಡ್. ಅಲ್ಲೇ ಯಾಕೆ ಕುತ್ಕೊಂಡಿದ್ಯಾ? ಎತ್ತು ಗಾಡಿ ಎತ್ತು. ಹಾ ಬೆಂಡ್. ಸಾಧ್ಯನೇ. ಹಾ, ನಿಧಾನವಾಗಿ ಉಸಿರಾಡಿ. ಹಾ ಗಾಡಿ ತಂದಿಲ್ಲ. ಹೌದಾ? ಅಕ್ಕಪಕ್ಕ ಇರ್ಬೇಕು. Knees together. Very good. ರಕ್ಷಿತಾ ಗೋಲ್ಡ್. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ. ನಿಜವೂ ಕೊಡು. ಚೇತನ್ ಎಂತಕ್ಕೆ ಮಾಡ್ತಾ ಇಲ್ಲ ನೀನು? ಮಾಡ ಆಯ್ತಾ? ಏಯ್ ರವ ಓಕೆ. ಯಾಕೋ ಓಕೆ. ಹಾ, ಹಾಗೆ. Yes, very good. ಕುತ್ಕೋಬೇಕು ಬೇಗ. ಆಗಲ್ಲ. ಹಾ, yes. Yes, very good. ಇದನ್ನ ಮಾಡೋದ್ರಿಂದ ನಿಮಗೆ ಸುಮ್ಮನೆ ಇರು. ವೆರಿ ಗುಡ್. ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಿಧಾನವಾಗಿ ಉಸಿರಾಡಬೇಕು. ನಿಧಾನವಾಗಿ ಉಸಿರಾಡಿ. ನಿಮ್ಮ ಗಮನ ಎಲ್ಲ ಉಸಿರಾಟದ ಮೇಲೆ ಇರಬೇಕು. ಇಬ್ರು ಡಬ. Shavasana. This will give a lot of relief for your back. ವಯಸ್ಸಲ್ಲ ಆದರೂ ಇದಕ್ಕಿಂತ ಇದನ್ನ ಅಭ್ಯಾಸ ಮಾಡಿದ್ರೆ ಎಲ್ಲವೇ ಬರಲ್ಲ. ಇದ್ದವ್ರಿಗೆ ಇದು ತುಂಬ ಆರಾಮಾಗಿ ಉಸಿರಾಡಿ. ಗಮನ ಎಲ್ಲ ನೀವು ಉಸಿರಾಟದ ಮೇಲೆ ಇರಬೇಕು. ಫೋಕಸ್ ಆನ್ ಯುವರ್ ಬ್ರೆತ್. ಕೈ ಚಾಚು. ಅವಳು ಯಾರಮ್ಮ? ಗೀತಾನಾ? ಗೀತಾ ಟರ್ನ್ ದಿಸ್ ಸೈಡ್. ಎರಡು ಕಾಲು ಪೂರ್ತಿ ಚಾಚಿರ್ಬೇಕು. ಫುಲ್ ಸ್ಟ್ರೈಟ್ ಇರಬೇಕು. ಬಾಡಿ ನೇರವಾಗಿರ್ಬೇಕು. ಒಂದು
leg on top of the other. ವಿಷ್ಣು ನೋಡಿಲ್ವಾ? ನಿಮ್ ಬಾಡಿ ಫುಲ್ ಒಂದು ನೇರ ಲೈನಲ್ಲಿ ಇರಬೇಕು, ಸ್ಟ್ರೈಟ್ ಲೈನಲ್ಲಿ ಇರಬೇಕು. ಡೊಂಕ ಬಂಕ ಇದ್ರೆ ಅದಲ್ಲ, ಸ್ಟ್ರೈಟ್ ಒಂದೇ ನೇರದಲ್ಲಿ ಇರಬೇಕು. ಗೀತಾ ಅದಕ್ಕೆ ಕೈ ಹಿಡಿ ಕೊಟ್ಬಿಡಮ್ಮ, ತಲೆ ಕೆಳಗೆ ಮಾಡು. ಸ್ಟ್ರೈಟ್ ಇರಬೇಕು, ಲೆಗ್ ಸ್ಟ್ರೈಟ್ ಇರಬೇಕು. ಮುಂದು ಕನಿಷ್ಠ ಸ್ಟ್ರೈಟ್ ಲೆಗ್. ಚಾಚು ನೀಟಾಗಿ. ಸ್ಟ್ರೈಟ್ ಮಾಡು, ಬಾಡಿ ಸ್ಟ್ರೈಟ್ ಮಾಡು, ಕಾಲ್ ಮೇಲೆ ಕಾಲ್ ಹಾಕು. ನೀವು ಬೆಂಡ್ ಮಾಡ್ತಿದ್ದೀಯ ಫ್ರೆಂಡ್. ಆ ಕಡೆ ಅದರಲ್ಲೇ ಮಕರಾಸನ ಮಾಡಿ. ಹಾಂ, ಮಕರಾಸನ ಅಂತ ನೀವು ಈಸಿಯಾಗಿ ಹೊಟ್ಟೆ ಮೇಲೆ ಮಲ್ಕೊಂಡು ಸರ್ ಹೇಳ್ತಾರಲ್ಲ ಆ ಎಕ್ಸರ್ಸೈಸ್ ಮಾಡಿ, ಆಮೇಲೆ ಮಕರಾಸನ ಮಾಡುತ್ತೆ. ಅದೇ ಕಾಲಿಂದ ಯಾಕಮ್ಮ? ಕೈ ನಿಮ್ಮ ಶೋಲ್ಡರ್ ಲೆವೆಲ್ಗೆ ಕೈ ಇರ್ಬೇಕು. Yes, smile all of you. All of you have a smiling face. One. Chandana. Make back to Yes, sir. Yes, just like that. Exact. Yes. Keep your feet flat. Yes, breathe slowly. Have a smiling face. Yes, here. Hands on your feet. ನಾವು ಮಾಡೋದು ಏನೂ ಅಲ್ಲ, 1% ಇದಾಗೋದು. ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ Yes, ಸರ್ ಇವಾಗ ಒಂದು ಮಾಡಿದ್ರೆ ಒಂದು 6 ರೌಂಡ್ಸ್ ಮಾಡಿದ್ರೆ ಫುಲ್ ಬಾಡಿ ಬೇರೆ ಎಕ್ಸರ್ಸೈಸ್ ಬೇಡ. ಅದಕ್ಕೆ ಅದು 12 ಸ್ಟೆಪ್ಸ್ ಕರೆಕ್ಟಾಗಿ ಮಾಡಿಬಿಟ್ರೆ. ಭುಜಂಗಾಸನ ಮಾಡಿ. ವೆರಿ ಗುಡ್. ಅವ್ರು ನೋಡಿ ಎಕ್ಸಾಂಪಲ್ Yes, excellent. Very good. ನೋಡಿ ಅವಳು ಅಕ್ಷಯನ ಮಾಡಿದ್ದಾಳೆ. ಡಿಪೆಂಡ್ ಮಾಡ ಎತ್ತು ಕಾಲು ಕಾಲಿಂದ ಹೋಗ್ಬೇಕು, ಕೈ ಹಿಂದೆ ತಗೋಬೇಕು. ನೀನು ಕೈ ಫುಲ್ ಅಲ್ಲ, ಕಾಲು ಬಾಡಿ ಇಲ್ಲಿ ಇಟ್ಕೋ ಪಕ್ಕಕ್ಕೆ. ಇದು ಕೋಬ್ರಾ ಪೋಸ್, ಭುಜಂಗಾಸನ ಕೋಬ್ರಾ. ಕೋಬ್ರಾ ತರ ಇರ್ತೀರಾ ನೀವು. ಎಡೆ ಎತ್ತಿದ ಹಾವು. ವೆರಿ ಗುಡ್, ಸೂಪರ್. ಕೋಬ್ರಾ ಪೋಸ್ ಅಲ್ಲಿ ನೀವು ಎರಡು ಕಾಲು ಬ್ಯಾಕಲ್ಲಿ ಇಟ್ಕೋಬೇಕು. ಇಟ್ಕೊಳ್ಳಿ, ಕಾಲು ಇಟ್ಕೊಳ್ಳಿ. ಅದೆಲ್ಲ ತಲೆಗೆ ಪ್ಲಸ್ ಕೈಯೂ ಹೋಗ್ಬೇಕು. ನೋಡಿ ಋಷಿಕಾ ಮಾಡಿದಾಳೆ ನೋಡಿ. ಹಾ, ಆ ಥರ ಇಟ್ಕೋಬೇಕು. ಅದು ಧನುರಾಸನ. ಎಸ್, ಎಸ್. ಧನುರಾಸನ ಮಾಡ್ತೀರಾ? ಧನುರಾಸನ ಹೀಗೆ ಕೈಯಿಂದ ಕಾಲು ಇಟ್ಕೋಬೇಕು. ಅಬ್ಸರ್ವ್ ನೋಡಿ ಇಲ್ಲಿ. ನಿಮ್ಮ ಸ್ಟಮಕ್ ಮೇಲೆ ಮಲಗಿರ್ಬೇಕು. ವೆರಿ ಗುಡ್. ಎಸ್, ವೆರಿ ಗುಡ್. ಪೂರ್ತಿ ನಿಮ್ಮ ಎದೆ. ಎಸ್,
ಹಿಂಗೆ ಸ್ವಲ್ಪ ಕೈ ಸರಿಯಾಗಿ ತೊಗೊಂಡು ಎದೆ ಒಂಚೂರು ನೆಲಕ್ಕೆ ಹಚ್ಚಬಾರ್ದು. ಓನ್ಲಿ ಯುವರ್ ಸ್ಟಮಕ್ ಶುಡ್ ಟಚ್ ದ ಗ್ರೌಂಡ್. ವೆರಿ ಗುಡ್ ಪುಟ್ಟ, ವೆರಿ ಗುಡ್. ಮಾಡು. ಎಸ್, ವೆರಿ ಗುಡ್. ಬಿಲ್ಲು ಬಿಲ್ಲು. ಅರ್ಥ ಆಗಬಾರ್ದು. ಲಾಕ್ ಮಾಡ್ಕೊ. ಮಾಡಿ ಎಲ್ಲರೂ ಹಂಗಲ್ಲಾಡು ಅಲ್ಲಾಡು ಹಂಗಲ್ಲಾಡು ಹಂಗಲ್ಲಾಡು. trying to touch the chin. ಅದಲ್ಲ. ನೋಡೋಳು ಮಾಡ್ಕೊಡಕ್ಕೆ ನೆಕ್ಸ್ಟ್ ಬರ್ತದೆ. ಏನಿಬ್ರು ಊಟ ಕೂತ್ಕೊಂಡಿದ್ದೀರಾ? Okay. Next. Lie down on your back. ಪೂರ್ತಿ ಮಲ್ಕೊಳ್ಳಿ. ಸರಿಯಾಗಿ ಮಲ್ಕೊಳ್ಳಿ, ಸರಿಯಾಗಿ. ಲವ್ ನೀನು ಸರಿಯಾಗಿ ಮಲ್ಕೊಳ್ಳೋ ಅಂತ ಹೇಳಿದ್ದೀನಿ ನಿನಗೆ. ಮಲ್ಕೊಳ್ರಾ? ನಿಮ್ಗೇನು ಸ್ಪೆಷಲ್ ಹೇಳ್ಬೇಕಾ? ಮಲ್ಕೊಳ. ಚೆನ್ನಾಗಿ ಮಾಡ್ತೇವೆ. ಅವಳು ಎಕ್ಸರ್ಸೈಸ್ ಫ್ಲೆಕ್ಸಿಬಲ್ ಇದೆ ಅವಳ ಬಾಡಿ. ಇವಾಗಿಂದನೇ ಮಾಡ್ತಾರೆ. ಅವಾಗ ಮನೇಲಿ ಸ್ವಲ್ಪ ಚಿಕ್ಕ ಹುಡುಗ ನೀವು ಮಾತಾಡಿದ್ರೆ ನಿಮ್ಗೆ ಎಕ್ಸರ್ಸೈಸ್ ಆಗಲ್ಲ. ನೌಕಾಸನಕ್ಕೆ ಫುಲ್ ಹೋಗಂಗಿಲ್ಲ. ಆ ಥರ ಕಾಲು ಕೈ ಎರಡು ಟಚ್ ಆಗ್ಬೇಕಂತ ಇಲ್ಲ ಅದು. ಇಲ್ಲಿ ಇಲ್ಲಿ ಈ ಥರ ಮಾಡು ಮಾಡು. ನೀವು ಫುಲ್ ಟಚ್ ಆಗಿ ಕಾಲು ಕೈ ಒತ್ತಿ ತಗೊಂಡೋದ್ರೆ ನೌಕಾಸನ ಆಗಲ್ಲ. ಇಲ್ಲ
ಎಸ್ ಹಿಂದೆ ಮುಂದೆ ಕೂತ್ಕೊಳ್ಳಿ, ಅವಾಗ ಇಬ್ಬರಿಗೂ ಟಚ್ ಆಗಲ್ಲ. ಮಾಡಿ ತೊಡೆ ಬಿಡಿ. ಎಸ್ ಹಾಗೆ ಹಾಂ ಮಾಡಿ. ಎಸ್ ವೆರಿ ಗುಡ್. ಮಾಡಿ ಮಾಡಿ ಪ್ರಾಣಾಯಾಮ ಮಾಡಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಸ್ ಇಷ್ಟೊತ್ತು ಸೂರ್ಯ ನಾವು- ನಮಸ್ಕಾರ ಮಾಡ್ತಾನೆ. ಸೂರ್ಯ ನಮಸ್ಕಾರ ನೀವು ಮಾಡಿ. ಎಸ್ ಆಯ್ತು, ನೀನು ಎಸ್ ಈಗ ನಾನು ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾರೆ. ಎಲ್ಲರೂ ನನ್ನ ಜೊತೆಗೆ ಯಾರು ಮಾಡ್ತೀರಾ? ಮಾಡಿ ಮತ್ತೆ. ಎಣ್ಣೆ ಮಾಡಿ. ಸೂರ್ಯ ಈ ಕಡೆ ಇರಲಿ. ಈ ಪಕ್ಕದಲ್ಲಿ ಬಂದು ನಿಂತ್ಕೊಳಂಗಿಲ್ಲ, ಅವ್ರವ್ರ ಮ್ಯಾಟಲ್ಲಿ ಅಲ್ಲೇ ಇರಲಿ, ನಿಮ್ಮ ಮ್ಯಾಟಲ್ಲೇ ಇರಿ. ಈ ಕಡೆ ತಿರುಗು. ಎಸ್ ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡ್ ಅಪ್. ಅದೇ ಅಜಯ್ ಈಗ ಏನ್ರ ಮಾಡ್ತಾ ಇದ್ದೀರಾ? ಎದ್ದೇಳು ಪ್ರೇರಣ. ಬೀಳುತ್ತೆ ನಿಮಗೆ. ರಾಹತ್ ಮಾಡ್ತಾರೆ, ರಾಹತ್ ನಿಂತ್ಕೊಂಡು. ಓಕೆ ನಾವು ಪುಟ್ಟ ಪ್ರಶ್ನೆ. ಸೂರ್ಯಂಗೆ ಯಾಕೆ ನಮಸ್ಕಾರ ಮಾಡಬೇಕು? ಸೂರ್ಯ ದೇವರು ಯಾಕೆ ಮಾಡಬೇಕು? ಎಷ್ಟೊಂದು ದೇವರು ಇದ್ದಾರೆ. ಸೂರ್ಯಂಗೆ ಯಾಕೆ ನಮಸ್ಕಾರ ಮಾಡ್ತೀವಿ? ರೀಸನ್. ಆಮೇಲೆ ಬೆಳಕು ಕೊಡ್ತಾರೆ. ಆ ಬೆಳಕಿಂದ ಏನಾಗುತ್ತೆ ನಮಗೆ? ನಿಮ್ಗೆ ಇದ್ರ ಬಗ್ಗೆ ಹೇಳಿಲ್ವಾ? ಎಸ್ ಗಿಡಗಳು ಬೆಳೆಯೋದು ಸೂರ್ಯನ ಬೆಳಕಿನಿಂದ ತಾನೆ. ಸೂರ್ಯ ಉದಯ ಆಗದೆ ಇದ್ರೆ ಏನಾಗುತ್ತೆ? ಅದನ್ನ ಗಿಡಗಳು ಹೇಳಿ ಬೆಳೆಯಲ್ಲ. ಸರ್. ಸನ್ ಟೇಕ್ ಹಾಲಿಡೇ ವಾಟ್ ವಿಲ್ ಹ್ಯಾಪನ್ ಅಂತ ಹೇಳಿಲ್ವಾ? ಒಂದಿನ ಸೂರ್ಯ ರಜೆ ತಗೊಂಡ್ರೆ ಏನೆಲ್ಲ ಆಗ್ಬೋದು. ಕತೆ ಮುಗಿದೋಗುತ್ತಲ್ಲ. ಸೂರ್ಯ ರಜೆ ತಗೊಂಡಿದ್ದಾನ? ನೀವು ಒಬ್ಬದಾಗಿಂದ ಯಾವತ್ತಾರು ಸೂರ್ಯ ರಜೆ ತಗೊಂಡಿದ್ದಾನ? ಸೂರ್ಯ ಉದಯ ಆಗಿಲ್ಲ ಅಂತಿದೆಯಾ ಯಾವತ್ತಾದ್ರು? ತಾನೆ ನಮಗೋಸ್ಕರ ಸೂರ್ಯ ಪ್ರತಿನಿತ್ಯ ಉದಯ ಆಗ್ತಾನೆ, ಅದೇ ಸಮಯಕ್ಕೆ ಅಸ್ತಂಗತ ಆಗ್ತಾನೆ. ಹಾಗಾಗಿ ನಾವು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಇರೋದೇ ಸೂರ್ಯ ದೇವರಿಂದ. ಈಗ ನಾನು ಸೂರ್ಯ ನಮಸ್ಕಾರ ಹೇಳ್ಕೊಡ್ತಾರೆ. ಎಲ್ಲರೂ ಸರಿಯಾಗಿ ಗಮನ ಕೊಟ್ಟು ಮಾಡಬೇಕು. ಕೌಂಟ್ ಪ್ರಕಾರ ಮಾಡೋಣ. 12 ಕೌಂಟ್ಸ್ ಇರುತ್ತೆ. 1 ರೌಂಡ್ 12 ಕೌಂಟ್ಸ್. ಇಲ್ಲಿರ್ಬೇಕು, ಹಿಂದಕ್ಕೆ ಹೋಗ್ಬೇಕು. ಎಸ್ ಲೆಟ್ಸ್ ಬಿಗಿನ್. 1 ಕೈ ಮುಗಿ. ಲುಕ್ ಅಹೆಡ್, ಮುಂದೆ ನೋಡ್ಬೇಕೆಲ್ಲ. 2 3 ರೈಟ್ ಲೆಗ್ ತಗೊಳ್ಳಿ. yes. Take your right leg back. 4 right leg back. ಒಳಗಾಲ ಹಿಂದಕ್ಕೆ ಇರಬೇಕು. ಅಂಡಿ ನೆಲಕ್ಕೆ ಟಚ್ ಆಗಬಾರ್ದು. ಡೋಂಟ್ ಟಚ್ ಯುವರ್ ನೀಸ್ ಟು ದ ಗ್ರೌಂಡ್. 5 6 ಹೊಟ್ಟೆ ಟಚ್ ಆಗಬಾರ್ದು. ನೆಲಕ್ಕೆ ಡೋಂಟ್ ಟಚ್ ಯುವರ್ ಸ್ಟಮಕ್. 7 don't touch your stomach. 8 bridge pose is 8 9 ರೈಟ್ ಲೆಗ್ ಫ್ರಂಟ್.
Right leg, bring your right leg front. Rashita, right leg. Bangalo. Toma. 10. ಲೆಫ್ಟ್ ಲೆಗ್ 11. 12. Namaste. Bring your hands to the side. ಎಲ್ಲರೂ ದಿನ ಅಭ್ಯಾಸ ಮಾಡಿದ್ಮೇಲೆ ಪ್ರಾಣಾಯಾಮ ಮಾಡಬೇಕು. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ, ಇಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಎಸ್, ಕ್ಲೋಸ್ ಯುವರ್ ಐಸ್ ಆಲ್ ಆಫ್ ಯು. ಎದೆ ಬೆನ್ನು ಕುತ್ತಿಗೆ ನೇರವಾಗಿರಬೇಕು. ಎರಡು ಹಸ್ತ ನಾಭಿ ಹತ್ತಿರ ಇರಲಿ. ಎಡ ಹಸ್ತ ನಾಭಿ ಹತ್ತಿರ, ಬಲ ಹಸ್ತ ಎಡ ಹಸ್ತದ ಮೇಲೆ. ಅಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಏನು ಮಾಡ್ತಾರೆ, ಹೆಂಗೆ ಹೇಳಿದ್ರು? ಹಾಂ, ಸಾಕಿರ್ಬೇಕು. ಹಿಡ್ಕೊಂಡು ಕೈ. ಎದೆ ಬೆನ್ನು ಕುತ್ತಿಗೆ ನೇರವಾಗಿರಬೇಕು, ಕಣ್ಣು ಮುಚ್ಚಿರಬೇಕು. ಕ್ಲೋಸ್ ಯುವರ್ ಐಸ್. ಎದೆ ಬೆನ್ನು ಕುತ್ತಿಗೆ ನೇರವಾಗಿರ್ಬೇಕು. ಕೀರ್ತಿ, ಬೆನ್ನು ಕುಸಿದಿರಬಾರ್ದು, ನೇರವಾಗಿರ್ಬೇಕು. ಉಸಿರಾಟದ ಮೇಲೆ ಗಮನ ಇರಬೇಕು. ಉಸಿರಿನ ಮೇಲೆ ಗಮನ ಇಟ್ಕೊಳ್ಳಿ. ಏನು ವಿಚಾರ ಮಾಡಬಾರ್ದು. ಪೂರ್ತಿ ಗಮನ ಉಸಿರಾಟದ ಮೇಲೆ ಇರಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ತಗೊಳ್ಳಿ. ಸಾಧ್ಯವಾಗಬೇಕು ಉಸಿರನ್ನ ಎದೆಯಲ್ಲಿ ಹಿಡಿದಿಟ್ಕೊಂಡು. ಮೊದಲೇದು ಉಸಿರು ತಗೊಳ್ಳೋದು ಪೂರಕ. ಉಸಿರು ತಗೊಂಡ್ರೆ ಉಸಿರನ್ನ ಎಲ್ಲಿಟ್ಕೊಳ್ಳೋದು ಪುಸ್ತಕ. ನಂತರ ಉಸಿರಿನ ಹೊರಗೆ ಬಿಡೋದು ರೇಚಕ. ಮತ್ತು ಉಸಿರು ಹೊರಗೆ ಬಿಟ್ಟ ಮೇಲೆ ಶಾಂತವಾಗಿ ಸುಮ್ಮನೆ ಇರೋದು ಅದು ಶೂನ್ಯಕ. ಪೂರಕ, ಕುಂಭಕ, ರೇಚಕ, ಶೂನ್ಯಕ. ಈ 4 ಕ್ರಮದಲ್ಲಿ ನೀವು ಉಸಿರಾಡಿದ್ರೆ ನಿಮ್ಮ ಇಡೀ ದೇಹಕ್ಕೆ ಆಕ್ಸಿಜನ್ನು ಚೆನ್ನಾಗಿ ಎಲ್ಲ ದೇಹದ ಭಾಗಗಳಿಗೆ ಚೆನ್ನಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಎಲ್ಲ ವಾಪಸ್ ಎದೆಗೆ ಬಂದು ನೀವು ಉಸಿರು ಹೊರಗೆ ಬಿಟ್ಟಾಗ ದೇಹದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗೆ ಹಾಕ್ತೀವಿ. ಆವಾಗ ಇಡೀ ದೇಹಕ್ಕೆ ಫ್ರೆಶ್ ಆಕ್ಸಿಜನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಹೊರಗೆ ಹೋಗುತ್ತೆ. ತಾನೇ ನಿಮ್ಮ ದೇಹ ಬಲಾಢ್ಯವಾಗುತ್ತೆ. ಯುವರ್ ಬಾಡಿ ವಿಲ್ ಬಿಕಮ್ ವೆರಿ ಹೆಲ್ದಿ. ಇದೇ ಕ್ರಮದಲ್ಲಿ ಉಸಿರಾಡಬೇಕು. ಸಾಧ್ಯವಾದಷ್ಟು ಇದೇ ಕ್ರಮದಲ್ಲಿ ಉಸಿರಾಡಬೇಕು. ನಮಗೆ ಸ್ಕೂಲಿಗೆ ಬಂದಾಗ ಅವರನ್ನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಉಸಿರಾಡೋಕ್ಕಾಗಲ್ಲ. ಹಾಗಾಗಿ ನಾವು ಪ್ರತಿ ನಿಮಿಷಗಳು ಪ್ರಾಣಾಯಾಮಕ್ಕೆ ನೀಡಬೇಕು. ಇದು ಪ್ರಾಕ್ಟೀಸ್ ಪ್ರಾಣಾಯಾಮ ಅಟ್ಲೀಸ್ಟ್ ಫಾರ್ 15 minutes. ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ವೃದ್ಧಿಯಾಗುತ್ತೆ. Our health will improve a lot if you do pranayama daily. Ajit, close your eyes. ಈಗ ಒಂದೆರಡು ಶಾಂತಿಮಂತ್ರಗಳು ಮಾಡಿರೋಣ. ಎಲ್ಲರೂ ಕೈ ಹೋಗಿರಿ, ಕಣ್ಣು ಮುಚ್ಚೇ ಇರಲಿ, ಎದೆ ಬೆನ್ನು ಕುತ್ತಿಗೆ ನೇರವಾಗಿರಲಿ. सद्गमय तमसोम ज्योतिर्गमय मृत्योर्मा अमृतंगमय ओम शांति शांति शांति
सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। ॐ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते अहिंसा प्रथमं पुष्पं पुष्पमिन्द्रियनिग्रहः सर्वभूतदया पुष्पं क्षमा पुष्पं विशेषतः शान्तिपुष्पं तपः पुष्पं ज्ञानपुष्पं तथैव च सत्यमष्टविधं पुष्पं विष्णोः प्रीतिकरं भवेत् ॐ सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु ಎಲ್ಲರೂ ಸೇರಿ ಬಗ್ಗೆ ದೇವರಿಗೆ ಅವರಿಗೆ ಹೇಳಿಸ್ತೀರಿ ಕೇಳಿಸ್ಕೊಳ್ಳಿ. ನಾವು ಹೇಳಿದ್ದನ್ನ ನೀವು ಗೀತಾಂಜಲಿ ರಿಪೀಟ್ ಮಾಡಿ ಸಂಕಲ್ಪ ಜಾಹ್ನವಿ, ಮಾಡಿಕೊಂಡು close your eyes, all of you. One. ನಾನು ಹೇಳಿ ಎಲ್ಲರೂ ಸತ್ಯಾಗಿ ಹೇಳಿ. ನಾನು ಶಾಂತಿ ಸಹಬಾಳ್ವೆ ಸಂತೋಷ ಮತ್ತು ಪ್ರೀತಿಯಿಂದ ಆರೋಗ್ಯ ಮತ್ತು ಮಾನವತೆಯನ್ನು ಕಾಪಾಡುತ್ತೇನೆ. ನನ್ನ ಪ್ರತಿ ಕೆಲಸ ಕಾರ್ಯಗಳ ಮೂಲಕ ಪ್ರೀತಿ ಶಾಂತಿಯ ವಾತಾವರಣವನ್ನು ನಿರ್ಮಿಸಿ ವಿಶ್ವಶಾಂತಿ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಾ ವಿಶ್ವ ಸೌಹಾರ್ದ
ಮಂತ್ರ ಹೇಳ್ಬಿಟ್ಟು ಕಾರ್ಯಕ್ರಮನ ಸಮಾಪ್ತಿ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಕಣ್ಮುಚ್ಚೆಯಲ್ಲಿ ಇಷ್ಟೊಂದು ಶಾಂತಿ ಮಂತ್ರಗಳು ಹೇಳ್ತಾ ನಿಮ್ಮ ಮನಸ್ಸನ್ನು ನಿರ್ಮಲ ಮಾಡ್ಕೊಂಡಿದ್ದೀರಿ, ಶಾಂತ ಮಾಡ್ಕೊಂಡಿದ್ದೀರಿ, ಪ್ರಸನ್ನವಾಗಿ ಮಾಡ್ಕೊಂಡಿದ್ದೀರಿ. ನಿಮ್ಮ ಮನಸ್ಸಿನ ಈ ಪ್ರಶಾಂತತೆಯನ್ನು ಇಡೀ ದಿವಸ ಕಾಪಾಡಬೇಕು. ಇದೇ ನನ್ನಂಥ ಇಡೀ ದಿವಸದ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಯಾರ ಜೊತೆ ಜಗಳ, ವಾದ, ಗಾಡಿ ಯಾವುದು ಬರಬಾರ್ದು. ನಮ್ಮ ಕೆಲಸಗಳನ್ನ ನಾವು ನೋಡಿಕೊಂಡು ಶಾಂತವಾಗಿ ಇರೋ ಅಭ್ಯಾಸ ಮಾಡ್ಕೋಬೇಕು. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಿ. ಟೀಚರ್ ಐಸ್ ಕ್ಲೋಸ್. ನೋಡಿ, ಇನ್ನು ನಮ್ಮ ದೇಶದಲ್ಲಿ ಪತಂಜಲಿ ಅಂತ ಹೇಳಿ ಮಹರ್ಷಿ ಇದ್ದಾರಲ್ವಾ, ಅವರು ಪ್ರಾರಂಭಿಸಿದಂತಹ ಯೋಗ, ಇದಕ್ಕೆ ತುಂಬ ಪುರಾತನವಾದ ಇತಿಹಾಸ ಇದೆ. ಇವತ್ತು ನಾವು ನಮ್ಮ ದೇಶದಲ್ಲಿ ಮಾಡುವಂತಹ ಓಪನ್ ನಾವು ಮಾಡ್ತಿದ್ದಂತಹ ಯೋಗವನ್ನು ಇಡೀ ಪ್ರಪಂಚದಾದ್ಯಂತ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ನೋಡಿ, ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿದೆ ನಮಗೆ ಜಾಗೃತಿ, ಅಂದರೆ ಬೆನಿಫಿಟ್ ಎಷ್ಟಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ನಾವೇ ಇದನ್ನು ಫಾಲೋ ಮಾಡಲಿಲ್ಲ ಅಂದರೆ ಬೇರೆ ಫಾಲೋ ಮಾಡೋದು ಚೆನ್ನಾಗಿರಲ್ಲಲ್ವಾ? ನಾವು ಫಾಲೋ ಮಾಡೋಣ, ನಮ್ಮ ಆರೋಗ್ಯನ ಸದೃಢವಾಗಿ ಇಟ್ಕೊಳ್ಳೋಣ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ನಮ್ಮ ಬಾಡಿ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಓಕೆನಾ? ಎಲ್ರಿಗೂ ನೀವು ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್. ಈ ಉಳಿದವ್ರು ಬರ್ತಾ ಇದ್ದವ್ರನ್ನ ನಾಳೆ ಸ್ಪೆಷಲಾಗಿ ಪೋಸ್ಟ್ ಮಾಡ್ಸೋಣ ಅಲ್ವಾ? ಫ್ರೆಂಡ್ಸ್ ಯಾರು ಇವತ್ತು ಸಿಕ್ಕರೆ ಹೇಳಿ, ಯಾಕೋ ಬರಲಿಲ್ಲ, ಎಷ್ಟು ಚೆನ್ನಾಗಿತ್ತು ಕಾರ್ಯಕ್ರಮ, ಬರಬೇಕಾಗಿತ್ತು ಅಂತ ಅವ್ರು ಹೇಳಿ. ಆಯಿತಾ? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಬಾಡಿ ಬೆನಿಫಿಟ್ ಆಯ್ತಾ? ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ನಮಗೆ ಮಾರ್ನಿಂಗ್ ಆಗಲ್ಲ ಅಂತ ಇರ್ಬೋದು, ಬಟ್ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ನಮಗೂ ಟೈಮ್ ಇರಲ್ಲ ಮಾರ್ನಿಂಗ್ ಬರಬೇಕು ಅಲ್ವಾ? ಈವ್ನಿಂಗು ಮಾಡ್ಬೋದು. ಇವ್ರಿಗೆಲ್ಲ ನಮ್ಮ ಕೆಲಸ ಇರಲ್ಲ. ಇವ್ರಿಗೆ ಕೆಲಸ ಇರಲ್ಲ, ಮಾಡ್ಬೋದು. ನಮಗಾದ್ರೆ ಮನೆಯಲ್ಲಿ ಟಿವಿ ಅಡುಗೆ ರೆಡಿ ಮಾಡಿ ಆಮೇಲೆ ಈ ಬಂದೆಲ್ಲ ಮಾಡೋದು ಕೇಳಿರುತ್ತೆ. ಅಮ್ಮ ಮಾಡಿದ್ರೆ ನಿಮಗೂ ಬರೋದಲ್ವಾ? ಮತ್ತೆ ನೀವು ಮಾರ್ನಿಂಗೇ ಮಾಡಿ, ತುಂಬ ಒಳ್ಳೆಯದು. ಈಗಿಂದ ಮಾಡಿ ಒಳ್ಳೆಯದು. ಒಂದು 5:30 ಮಾಡ್ಬೋದು. ನಿಮಗೇನು 1 ಅವರೇ ಬೇಡ, ನೀವು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಮಾಡಿದ್ರೆ ಸಾಕು. ಓಕೆನಾ? ಮಾಡ್ತೀರಲ್ಲ? ಯೋಗ ಮಾಡೋದ್ರಿಂದ ಮುಂಚೆ ನಿಮ್ಮಲ್ಲಿ ಡೈಲಿ ರೆಡಿ ನೋಡ್ತಿರ್ತಾರೆ, ಅದು ಮುಗಿಸ್ಕೊಂಡು ಮಾಡಬೇಕು. ಆಮೇಲೆ ಹೋಗ್ಬಿಟ್ಟು ಅದೇ ಯೋಗ ಮಾಡೋದು ಯೋಗ ಮಾಡೋದು ಇರೋಕ್ಕಾಗಲ್ಲ. ಗೊತ್ತಾಯ್ತಾ? ಬಾಡಿ ಕ್ಲಿಯರ್ ಆಗಿರಬೇಕು ಒಳಗಡೆದು. ಯಾವುದೋ ಹಳೆದೆಲ್ಲ ಬ್ಯಾಲೆನ್ಸ್ ಇಟ್ಕೊಂಡು ಯೋಗ ಮಾಡಬಾರ್ದು. ಅದಕ್ಕೆ ಈವ್ನಿಂಗ್ ಮಾಡಿದ್ರೆ ನಾವೆಲ್ಲ ಡೇ ತಿಂದಿರ್ತೀರಲ್ಲ, ಅದಿರುತ್ತೆ, ಅದು ಸರಿ ಹೋಗಲ್ಲ. ಅದೇ ನಮಗೆ ಟೈಮ್ ಇರಲ್ಲ, ಈವ್ನಿಂಗ್ ಮಾಡ್ತಾರೆ. ಓಕೆನಾ? ಇಲ್ಲಿ ನೋಡಿ, ನಾವು ಮೊನ್ನೆನೇ ಹೇಳಿದ್ವಿ ಏಪ್ರಿಲ್ ಮಾರ್ಕೆಟ್ ಅಂತೇಳಿ. ಇದುವರೆಗೂ ಒಬ್ಬರೇ ಒಬ್ಬರು ಒಂದು ಗಿಡ ನೆಲೆಸಿಲ್ಲ, ಅಮ್ಮನ ಜೊತೆಯ ಒಂದು ಫೋಟೋ ಹಾಕಲಿಲ್ಲ. ನಾಳೆ ನಾಡಿದ್ರಲ್ಲಿ ಫುಲ್ ಅಪ್ಲೋಡ್ ಮಾಡಬೇಕು. ಸೊ ನೀವು ಇವತ್ತು ಹೋಗಿ ಅಮ್ಮನ ಜೊತೆ ಒಂದು ಗಿಡ ನೆಟ್ಟು, ಇವತ್ತು ಈಗ ಎಷ್ಟು ಜನ ಬಂದಿರ್ತೀರೋ ಇಷ್ಟು ಜನನೂ ಫೋಟೋ ಹಾಕಿರ್ಬೇಕು. ನಾವು ಅಪ್ಲೋಡ್ ಮಾಡಬೇಕಲ್ವಾ? ಅದ್ರ ಜೊತೆ ಉಳಿದವರಿಗೂ ಮೆಸೇಜ್ ಹಾಕ್ತೀನಿ ನಾನು. ಆಮೇಲೆ ಒಂದೊಂದು ಪಾರ್ಟ್ ತೊಗೊಂಡ್ಬರ್ಬೇಕು ಅಂತ ಯಾರೂ ತರಲಿಲ್ಲ. ಗಿಡ ಇರೋದು ನಿಮ್ಮ ಅಮ್ಮನ ಜೊತೆ ನೆಡ್ತೀರಲ್ವಾ, ಅದನ್ನೇ ತೊಗೊಬನ್ನಿ. ಹ್ಞೂ, ಮಂಡೇನೇ ನಾಳೆ, ಇನ್ನೂ ಎಲ್ಲೋ ಇಲ್ಲ ಮಂಡೇ. ನೆಡ್ತೀರಲ್ಲ ಇವತ್ತು ಗಿಡನ? ರಜೆ ಇದೆ ತಾನೆ?
ಒಂದು ಪಾಟ್ ಪರ್ಚೇಸ್ ಮಾಡಿ, ಒಂದು ಪ್ಲಾಂಟ್ ಪರ್ಚೇಸ್ ಮಾಡಿ. ಎರಡು ಸೇರಿ ಒಂದು 100 ರೂಪಾಯಿ ಒಳಗಡೆ ಸಿಗುತ್ತೆ, ಹೌದಲ್ವಾ? ಅದನ್ನು ಅಮ್ಮನ ಜೊತೆ ನೀವು ಇಲ್ಲೇ ಪಕ್ಕದಲ್ಲೇ ಇದೆ ನರ್ಸರಿ, 2ನೇ ಮಲ್ಲೇಶ್ವರಂ ಹೋಗ್ಬೇಕಂತಿಲ್ಲ. ಓಕೆ, ಅದನ್ನು ನೆಡ್ತಾ ಇರೋದು ನನ್ನ ಫೋಟೋ ತಗೊಳ್ಳಿ. ಅಮ್ಮನ ಜೊತೆ ನೆಡ್ತಾ ಇರೋದಿಲ್ಲ. ಈ ಒಂದು ಮನೇಲಿ ಇಟ್ಟಿದ್ದೆ ಇಬ್ಬರು ಫೋಟೋ ಕಳಿಸ್ಬೇಕು. ಗಿಡ ಅದೇ ಆದರೂ ಪರವಾಗಿಲ್ಲ. ಅರ್ಥ ಆಯ್ತಾ? ಕೇಳಿಸ್ತಾ? ಏನು ಮಾಡಬೇಕು ಇವಾಗ? ಅಮ್ಮನ ಜೊತೆ ಗಿಡ ನೆಡಬೇಕು. ಅಮ್ಮನ ಜೊತೆ ಗಿಡ ನೆಡಬೇಕು. ಆಮೇಲೆ ಅದಕ್ಕೆ ಇಡಬೇಕು. ಅಮ್ಮನ ಹೆಸರು ಇಡ್ಬೇಕಾಗುತ್ತೆ. ಅದಕ್ಕೆ ಅಮ್ಮನ ಹೆಸರು ಇಟ್ಬಿಡಿ. ಆಯ್ತು. ಆಮೇಲೆ ಫೋಟೋ ನಮಗೆ ಕಳಿಸ್ಬೇಕು. ಯಾರ್ಯಾರು ಪರ್ಸನಲ್ ನೀವು ಗ್ರೂಪನ್ನು ಅಡ್ಮಿನ್ ಮಾಡಿಲ್ಲ ಅಲ್ವಾ? ನೋಟಿಸ್ ಸೆಂಡ್ ಮಾಡೋಕ್ಕಲ್ಲ, ಪರ್ಸನಲ್ ಯಾರಾದರೂ ಒಂದು ಸರ್ವಿಗೆ ಮಾತ್ರ ಕಳಿಸ್ಬೇಕು. ಎಲ್ಲರಿಗೂ ಕಳಿಸ್ಬೇಕು. ಒಬ್ಬರಿಗೆ ಕಳಿಸ್ಬೇಕು, ಸರ್ವಿಗೆ ಮಾತ್ರ ಕಳಿಸ್ಬೇಕು. ಅರ್ಥ ಆಯ್ತಾ? ಕೇಳುತ್ತಾ? ನಾಳೆ ಬರ್ಬೇಕಾದ್ರೆ ಗಿಡನ ಸ್ಕೂಲಿಗೆ ತರಬೇಕು. ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ? ಉಲ್ಲಾಸಿಗೆ ಅರ್ಥ ಆಯ್ತಾ? ಏನು ಮಾಡಬೇಕು ಉಲ್ಲಾಸ್? ನಿಂತ್ಕೊಂಡು ಜೋರಾಗಿ ಹೇಳಿ, ಎಲ್ಲರೂ ಕೇಳಿಸ್ಕೊತಾರೆ. ಅಮ್ಮನ ಹೆಸರು ಒಂದು ಗಿಡ ನೆಡಬೇಕು. ಎಲ್ಲಿ ನೆಡ್ತೀಯ ಗಿಡನ? ಮನೆಯಲ್ಲಿ. ಆಮೇಲೆ ಸ್ಕೂಲಿಗೆ ಜಾಗ ಬೇಕು ಪಾಪ. ಆಮೇಲೆ ಗಿಡಗಳನ್ನ ಮತ್ತೆ ಕಾಳನ್ನ ಫೋಟೋ ತೆಗೆದು ಕಳಿಸ್ಬೇಕು ನಮಗೆ. ಅದನ್ನ ಕಳಿಸ್ತೀರಾ? ಓಕೆ, ಸರಿ. ಹೋಗೋಣ, ಇರೋಣ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ